ಬಾವಿಯ ಹಾವು. ಸಿಂಗಾರಿಪುರ ಎಂಬ ಊರು. ಆ ಊರಿನಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ. ಸಿಂಗಾರಿಪುರದ ಜನರಿಗೆ ಇದ್ದ ಒಂದೇ ಒಂದು ನೀರಿನ ಮೂಲ ಎಂದರೆ ಅದು ಈ ಬಾವಿ ಮಾತ್ರ. ಈ ಜನರು ಕುಡಿಯಲು, ಬಳಸಲು ಎಲ್ಲದಕ್ಕೂ ಈ ನೀರನ್ನೇ ಉಪಯೋಗಿಸುತ್ತಿದ್ದರು. ಇಲ್ಲಿನ ಜನರಿಗೆ ಈ ಬಾವಿ ಎಷ್ಟು ಮುಖ್ಯವಾಗಿತ್ತು ಎಂದರೆ, ಸುತ್ತಮುತ್ತ 20 ಕಿಲೋಮೀಟರ್ಗೆ ಇದ್ದದ್ದು ಇದು ಒಂದೇ ಬಾವಿ. ಪ್ರತಿದಿನ ಜನರೆಲ್ಲ ಒಬ್ಬೊಬ್ಬರಾಗಿ ನೀರನ್ನು ಹಿಡಿದು ತಮ್ಮ ಮನೆಗೆ ಕೊಂಡೊಯ್ಯುತ್ತಿದ್ದರು. ಒಂದು ದಿನ ದೊಡ್ಡ ಹಾವೊಂದು ಆ ಬಾವಿಯ ಒಳಗಡೆ ಹೋಗಿ ಸೇರಿಕೊಂಡು ಬಿಡುತ್ತೆ. ಈ ವಿಷಯ ಅಲ್ಲಿನ ಜನರಿಗೆ ತಿಳಿದಿರುವುದಿಲ್ಲ. ಹೀಗೆ ದಿನಗಳು ಕಳೆದಂತೆ ಬಾವಿಯಲ್ಲಿ ನೀರು ಕಡಿಮೆಯಾಗುತ್ತಾ ಹೋಗುತ್ತದೆ. ಒಂದು ಮನೆಗೆ ಅರ್ಧ ಬಿಂದಿಗೆ ನೀರು ಸಿಗುವುದು ಕಷ್ಟವಾಗುತ್ತೆ. ಎಲ್ಲರೂ ಅಲ್ಲಿಂದ 20 ಕಿಲೋಮೀಟರ್ನಷ್ಟು ದೂರ ಹೋಗಿ ಅಲ್ಲಿದ್ದ ಕೆರೆಯಲ್ಲಿ ನೀರನ್ನು ತರುತ್ತಿದ್ದರು. ನೀರನ್ನು ಹೊತ್ತು ತರುವಷ್ಟರಲ್ಲಿ ಅವರಿಗೆ ಬಹಳಷ್ಟು ಆಯಾಸವಾಗುತ್ತದೆ. ಇಲ್ಲಿನ ಜನರಿಗೆ ಈ ವಿಷಯ ಬಹಳಷ್ಟು ಕಾಡಲು ಶುರುವಾಗುತ್ತದೆ. ಏನು ಮಾಡುವುದು ಎಂದು ಎಲ್ಲರೂ ಯೋಚಿಸುತ್ತಾರೆ. ಊರಿನ ಜನರೆಲ್ಲ ಒಂದು ಸಭೆಯನ್ನು ಸೇರಿಸುತ್ತಾರೆ. ಊರಿನ ಮುಖಂಡನಾದ ರಾಮಪ್ಪ ಎಲ್ಲರನ್ನೂ ಕೇಳುತ್ತಾನೆ. ನೋಡ್ರಪ್ಪ, ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಬಾವಿಯಲ್ಲಿ ಒಂದು ತೊಟ್ಟು ನೀರಿಲ್ಲ. ಇದರಿಂದ ನೀವೆಲ್ಲ ಏನು ಮಾಡ್ತೀರಾ ಅಂತ ಯೋಚನೆ ಮಾಡಿ. ನಾವೊಂದಷ್ಟು ಜನ ಊರು ಬಿಟ್ಟು ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀರಿ. ಮಿಕ್ಕಿದ ಜನರೆಲ್ಲ ಏನು ಮಾಡ್ತೀರಾ ಅಂತ ನೀವೇ ನಿರ್ಧಾರ ತಗೊಳ್ಳಿ. ಇದಕ್ಕೂ ಮೇಲೆ ಈ ಊರಿನಲ್ಲಿ ಬದುಕೋದು ಬಹಳ ಕಷ್ಟ. ನೀರಿಲ್ಲದೆ ಎಲ್ಲರೂ ಸಾಯಬೇಕಾಗುತ್ತೆ. ನನ್ನ ಮಾತನ್ನು ಕೇಳಿ, ಎಲ್ಲರೂ ಈ ಊರನ್ನು ಬಿಟ್ಟು ಹೋಗೋಣ. ಅಲ್ಲಿನ ಜನರು, ಅದು ಹೇಗೆ ಸಾಧ್ಯ? ನಾವು ಹುಟ್ಟಿ ಬೆಳೆದ ಊರಿದು, ನಾವು ಆಡಿ ಬೆಳೆದ ಊರಿದು. ಇದನ್ನು ಬಿಟ್ಟು ನಾವು ಎಲ್ಲಿ ಹೋಗುವುದು, ಏನು ಮಾಡುವುದು? ಇದಕ್ಕೆ ರಾಮಪ್ಪ, ಹಾಗಾದರೆ ಏನು ಮಾಡುವುದು? ನೀರಿಲ್ಲದೆ ಊರಿನಲ್ಲಿ ಬದುಕಲು ಹೇಗೆ ಸಾಧ್ಯ? ದಯವಿಟ್ಟು ನನ್ನ ಮಾತನ್ನು ಕೇಳಿ, ಈ ಊರನ್ನು ಬಿಟ್ಟು ಹೋಗೋಣ. ಇಲ್ಲದಿದ್ದರೆ ಎಲ್ಲರೂ ಹೀಗೆ ಸಾಯಬೇಕಾಗುತ್ತದೆ ಎಂದ. ಅಯ್ಯೋ ದೇವರೇ, ಇದಕ್ಕೆ ಏನು ಪರಿಹಾರ ಇಲ್ಲವೇ ಎಂದು ಎಲ್ಲರೂ ಮಾತನಾಡುವಾಗ ಅಲ್ಲಿಗೆ ರಾಕೇಶ ಎಂಬ ಹುಡುಗ ಬಂದ. ನೋಡಿ, ನಿಮ್ಮ ಈ ನೀರಿನ ಸಮಸ್ಯೆಗೆ ನನ್ನ ಬಳಿ ಒಂದು ಪರಿಹಾರ ಇದೆ. ನಾನು ಈಗ ತಾನೇ ಪಕ್ಕದ ಊರಿಗೆ ಹೋಗಿದ್ದೆ. ಸ್ವಲ್ಪ ದಿನಗಳ ಹಿಂದೆ ನಿಮ್ಮ ಊರಿಗೆ ಆಗಿದ್ದ ಪರಿಸ್ಥಿತಿ ಅದೇ ಊರಿನಲ್ಲಿ ಆಗಿತ್ತು. ಆಗ ಆ ಊರಿನ ಜನರು ಬಾವಿಯೊಳಗಡೆ ಹೋಗಿ ಪರಿಶೀಲಿಸಿದಾಗ ಅಲ್ಲೊಂದು ದೊಡ್ಡ ಹಾವು ಬಂದು ಸೇರಿಕೊಂಡಿತ್ತು. ಅದನ್ನು ಅಲ್ಲಿಂದ ಓಡಿಸಿದಾಗ ಆ ನೀರಿನ ಸಮಸ್ಯೆ ಬಗೆಹರಿದು ಬಾವಿ ತುಂಬ ನೀರು ತುಂಬಿಕೊಂಡಿದೆ. ಇದನ್ನೆಲ್ಲ ಕೇಳಿದ ಊರಿನ ಜನ, ಹಾಗಾದರೆ ಬನ್ನಿ, ನಾವೆಲ್ಲರೂ ಸೇರಿ ಈಗಲೇ ಹೋಗಿ ಹಾವನ್ನು ಅಲ್ಲಿಂದ ತೆಗೆಯೋಣ, ಹಾವನ್ನು ಅಲ್ಲಿಂದ ಹೊಡೆದು ಓಡಿಸೋಣ. ತಕ್ಷಣವೇ ಎಲ್ಲರೂ ದೊಣ್ಣೆಗಳನ್ನು ಹಿಡಿದು ಆ ಬಾವಿಯ ಕಡೆ ಹೊರಟರು. ಆ ಬಾವಿಯ ಹತ್ತಿರ ಬಂದು ಎಲ್ಲರೂ ಜೋರಾಗಿ ಸದ್ದನ್ನು ಮಾಡಿದರು. 3 ಜನ ಹುಡುಗರು ಬಾವಿಯ ಕೆಳಗಡೆ ಇಳಿದು ಆ ಹಾವನ್ನು ಹುಡುಕತೊಡಗಿದರು. ನೀರು ಬರುವ ಜಾಗದಲ್ಲಿ ಹಾವು ಭದ್ರವಾಗಿ
ಸುತ್ತಿಕೊಂಡು ಮಲಗಿದ್ದು ಅದನ್ನು ಎಬ್ಬಿಸಿದರು. ಆ ಹಾವು ಅಷ್ಟು ಸಾಧಾರಣವಾಗಿರಲಿಲ್ಲ. ಬಹಳ ದೊಡ್ಡದಾಗಿ ಮತ್ತು ಉದ್ದವಾಗಿ ಭಯಂಕರವಾಗಿತ್ತು. ಅದರ ಗಾತ್ರವನ್ನು ನೋಡಿ ಆ 3 ಜನ ಎದ್ದು ಬಿದ್ದು ಮೇಲಕ್ಕೆ ಓಡಿದರು. ಮುಂದೇನು ಮಾಡುವುದೆಂದು ತಿಳಿಯದ ಆ ಜನರು ಅರಣ್ಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಕರೆಸಿದರು. ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಅಧಿಕಾರಿಗಳು ದೊಡ್ಡ ದೊಡ್ಡ ಬಲೆಯನ್ನು ಉಪಯೋಗಿಸಿ ಸತತ ಪ್ರಯತ್ನದಿಂದ ಆ ಹಾವನ್ನು ಹುಷಾರಾಗಿ ತೆಗೆದುಕೊಂಡು ಹೋದರು. ಹಾವನ್ನು ಅಲ್ಲಿಂದ ತೆಗೆಯುತ್ತಿದ್ದಂತೆ ನೀರು ಮೆಲ್ಲನೆ ಸೇರಿಕೊಳ್ಳಲು ಶುರುವಾಯಿತು. ಆಗ ಜನರೆಲ್ಲ ಸಂತೋಷದಿಂದ ಎಂದಿನಂತೆ ಆ ನೀರನ್ನು ಉಪಯೋಗಿಸಲು ಶುರು ಮಾಡಿದರು.